ಅವತ್ತು ಬಾರ್ಲಿ ಪಲಾವ್ ಮಾಡಿದ್ದೆ ಅಲ್ವಾ, ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಲಿಂಕ್ ಕೊಡಿ ಅಂತ ಇದ್ರು, ಸಿಗ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ನಾನು ಮತ್ತೆ ಇದು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಬಾರ್ಲಿ ಒಂದು 50 ಗ್ರಾಮಷ್ಟು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ನಾನು. ತೊಳೆದ್ಬಿಟ್ಟು ಚೆನ್ನಾಗಿ ನೋಡಿ ನೆನೆಸಿಡ್ತಾ ಇದ್ದೀನಿ ರಾತ್ರಿ. ಇದನ್ನ ಈ ಥರ ವೈಟಿಗೆ ತುಂಬ ಬರುತ್ತೆ. ಒಂದು 4-5 ಬಾರಿನೇ ತೊಳೆದು ಮುಚ್ಚಿಟ್ಬಿಡಿ ನೀರು ಹಾಕಿ. ಇದಕ್ಕೋಸ್ಕರ ನೋಡಿ 4-5 ಬೀನ್ಸು, ಒಂದು ಸ್ವೀಟ್ ಕಾರ್ನು, ಶುಂಠಿ, ಬೆಳ್ಳುಳ್ಳಿ, ಬ್ರೋಕ್ಲಿ ಸ್ವಲ್ಪ, ಇಷ್ಟೆಲ್ಲ ತಗೊಂಡಿದ್ದೀನಿ. ಇದು ನೆಂದಿದೆ ನೋಡಿ, ಇದು ರೆಡಿಯಾಗಿದೆ ನೆಂದಿರೋದು. ಇವೆಲ್ಲ ಕಟ್ ಮಾಡಿಕೊಂಡು ಬಾಣಲಿ ಇಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನಿಮ್ಗೆ ಅಲ್ಲಿಗೂ ಹಿಂಗೆ ಕುದಿಸೋದು ಕಷ್ಟ ಅನಿಸಿದ್ರೆ ಕುಕ್ಕರ್ಗೆ ಇಟ್ಬಿಟ್ಟು ಒಂದು ವಿಸಿಲ್ ಹಾಕ್ಸ್ಕೊಂಬಿಡಿ, ಆರಾಮ್ಸೆ ತಿನ್ಬೋದು. ಇದಕ್ಕೆ ಒಂದು ಮೊಗ್ಗು, ಲವಂಗ ಹಾಕಿದ್ದೀನಿ, ಈರುಳ್ಳಿ ಸ್ವಲ್ಪ, ಇದು ಫ್ರೈ ಆಗಲಿ. ಇವಾಗ ಕಟ್ ಮಾಡ್ಕೊಂಡಿರೋ ಎಲ್ಲ ಒಂದೊಂದೇ ಹಾಕೋಣ. ಬೀನ್ಸ್ ಹಾಕಿದೆ, ಇದು ಸ್ವಲ್ಪ ಫ್ರೈ ಆಗಲಿ. ಹಸಿಮೆಣ್ಸಿನ್ಕಾಯಿ, ಆಮೇಲೆ ಇವೆಲ್ಲ ಕಟ್ ಮಾಡಿದ್ದೀವಲ್ವ, ಎಲ್ಲ ವೆಜಿಟೇಬಲ್ಸ್ ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಹಾಕಿ ಫ್ರೈ ಮಾಡ್ಕೋಬೇಕು. ಬೇಗನೆ ಮಾಡ್ಕೊಂಬಿಡ್ಬೋದು. ಅಂದರೆ ಅದು ನಾವು ಬಾರ್ಲಿ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ತೀವಲ್ವ, ಅದು ಲೋ ಫ್ಲೇಮಲ್ಲಿ ಆವಾಗ ಕಲಸಿ ಮಾಡ್ಕೋಬೇಕು. ನೋಡಿ, ಇದೆಲ್ಲ ಫ್ರೈ ಆಯ್ತಲ್ವ. ಲಾಸ್ಟಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಟೊಮೊಟೊನ ಹಾಕಿ ಅದು ನೀರು ಬಿಟ್ಕೊಳ್ಳುತ್ತೆ, ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನೆನೆಸಿರೋ ನೀರು ಸಮೇತ ಬಾರ್ಲಿ ಹಾಕ್ಬಿಡ್ತಾಯಿದ್ದೀನಿ. ಇದನ್ನ ಸ್ವಲ್ಪ ಚೆನ್ನಾಗಿ ಕಲಸಿಬಿಟ್ಟು ಒಂದು ತಟ್ಟೆಗೆ ಮುಚ್ಚಿಬಿಡಿ. ಒಂದೊಂದು ನಿಮಿಷಕ್ಕೆ ಒಂದೊಂದು ಸರ್ತಿ ಇದು ಮಾಡ್ಕೊಳ್ಳಿ, ಕಲಿಸ್ತಾಯಿರಿ, ಕರೆಕ್ಟಾಗಿ ಆಗೋಗುತ್ತೆ. ನೋಡಿ, ಉಪ್ಪು ಕಮ್ಮಿ ಆದರೆ ಇವಾಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಎಷ್ಟು ಚೆನ್ನಾಗಾಗಿದೆ ನೋಡಿ ಅಲ್ವಾ. ಸೂಪರಾಗಿದೆ. ಮಾಡ್ಕೊಂಡು ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಆವಾಗವಾಗ ಈ ಬೇಸಿಗೆ ಅಲ್ವಾ, ತಂಪಾಗೂ ಇರುತ್ತೆ. ಇದರಲ್ಲೇ ಮೊಸರನ್ನ ಕೂಡ ಇದೆ, ಯಾರನ್ನ ಬೇಕಾದ್ರೆ ಕೇಳಿ, ಲಿಂಕು ಕೊಡ್ತೀನಿ. ಬಾರ್ಲಿ ಮೊಸರನ್ನ ಇನ್ನೂ ಸೂಪರಾಗಿತ್ತು. ಅದು ಒಂದು ದಿವಸ, ಇದು ಒಂದು ದಿವಸ ಮಾಡಿದೆ. ನಾನು 100 ಗ್ರಾಮದ್ದು ತರಿಸಿ, ಇಲ್ಲಿ ಸಿಕ್ಕಿಲ್ಲ, ಒಂದೇ ಪಾಕೆಟ್ ಇತ್ತು. 100 ಗ್ರಾಮದ್ದು ತರಿಸಿ ಒಂದು ಮೊಸರನ್ನ, ಒಂದು ಇದು ಪಲಾವ್ ಮಾಡಿದ್ದೀನಿ. ಪಲಾವ್ ಅಂತೂ ಸೂಪರಾಗಿತ್ತು ನೋಡಿ. ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು, ಮೊಸರು, ಉಪ್ಪು ಹಾಕ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಸ್ವಲ್ಪ ಹಾಕೊಂಡ್ಬಿಟ್ರೆ ಮೊಸರು ಬಜ್ಜಿ ರೆಡಿ. ಅದ್ರ ಜೊತೆ ಇದು ಹಾಕ್ಕೊಂಡು ಮೊಸರು ಬಜ್ಜಿ ಸರ್ವ್ ಮಾಡ್ಕೊಳ್ಳಿ. ನಿಮ್ಗೆ ನೀವೇ ಶಬಾಷ್ ಅಂದ್ಕೋತೀರ, ಅಷ್ಟು ರುಚಿಯಾಗಿರುತ್ತೆ. ಇಷ್ಟ ಆಯ್ತಲ್ವಾ? ಎಲ್ಲರಿಗೂ ಇಷ್ಟ ಆಯ್ತಾ? ಈ ಬೇಸಿಗೆಯಲ್ಲಿ ತಂಪಾಗಿರುತ್ತೆ, ಬಾಡಿಗೆ ಕೂಲ್ ಕೊಡುತ್ತೆ. ಆರಾಮಾಗಿ ಮಾಡ್ಕೊಳ್ಳಿ. ಇದ್ದರೆ ಮನೆಯಲ್ಲಿ ನೆನೆಸ್ಬಿಡಿ, ನಾಳೆ ಮಾಡ್ಕೊಳ್ಳಿ. ಇಲ್ಲ ಅಂದರೆ ತರಿಸ್ಕೊಂಡು ಮಾಡ್ಕೊಳ್ಳಿ. ಎಲ್ಲರಿಗೂ ಇಷ್ಟ ಆಯ್ತು ಆದರೆ ಲೈಕ್, ಶೇರ್.